ಏಟ ಆಯ್ತು ಹೊಡ್ಕೊಳವಲ್ಲವ ನೀನ್ ತಾನೇ ಹೊಡಿಯವಲ್ಲವ ಹೊಡಿ 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 ಮತ್ತೆ ಬೇಕಾ ಏಟು ಅಂತ್ಯ ಬಾ ಮನೆ ಹೋಗೋಣ ಬಾವ ಬಾವಲ್ಲವ ಇಲ್ಲೆಲ್ಲ ಕೂತ್ಕೋಬಾರ್ದು ಏ ಬಾವ ಬಾ ಇಲ್ಲಿ ಕೂತ್ಕೋಬಾರ್ದು ಆಯ್ತಾ ಬಾವಲ್ಲವ ಏ ನೀನ್ ಹಂಗೆಲ್ಲ ಏನ್ ಮಾಡಿ ಅಲ್ಲ ಏನ್ ಮಾಡ್ತಿ ಕೂತ್ಕೊಂಡು ಅಲ್ಲ ಏನ್ ಮಾಡ್ತೇವ ಕೂತ್ಕೊಂಡು ಏನ್ ಊಟ ಎಲ್ಲ ಐತೆ ಎಲ್ಲ ಊಟ ಮಾಡ್ದ ಇಲ್ವಾ ಊಟ ಕೊಡಿಸ್ತೀನಿ ಬಾ ಅವರು ಬರ್ತಾರಲ್ಲ ಗಂಟ ಬಾ ನಾನು ಬರ್ತೀನಿ ಕಮ್ಮಿ ನಾನು ಬರ್ತೀನಿ ಕಮ್ಮಿ ಆಯ್ತು ಬಾ ನಾನು ಬರ್ತೀನಿ ಆಯ್ತು ಬಾ ಹೊಡಿ 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 ನೀನು ಹೊಡಿತಾ ಇದ್ಯಾ ಹೊಡಿ ಬಾ ಬೇಡ ಬಾ ನಾನು ಬರ್ತೀನಿ ಕಮ್ಮಿ ಬಾ ಆಯ್ತು ಬಾ ನಾನು ಬರ್ತೀನಿ ಎಲ್ಲ ಮಾಡಬಾರ್ದು ಆಯ್ತು ಬಾ ನಿಮ್ಮ ಸೋದರ ಮಾವನು ಬರ್ತಾ ಇಲ್ವ ಬಾ ಹಾಂ ಬಾ ಅವರು ಬರ್ತಾರೆ ಆಯ್ತು ಬಾ ಆಯ್ತು ಬಾ ಬಾವಲ್ವಾ ಎಲ್ಲ ಮಾಡಬಾರ್ದು ಬಾ ಆಯ್ತು ಈ ತರದ ತಾಯಿ ಕಲ್ಪನೆ ನಮ್ಮ ಭಾರತದಲ್ಲಿ ಇರುವಂತಹದ್ದು. ಅದಕ್ಕೆ ಮಾತೃ ದೇವೋಭವ ಅದಕ್ಕೊಂದು ಉಪನಿಷತ್ತಲ್ಲಿ ಮಾತು ಬರ್ತದೆ. ನೀವು ತಾಯಿನ ನೋಡದೆ ಇದು ದೇವರನ್ನ ನೋಡದೆ ಹೋದ್ರೆ ಏನೂ ನಷ್ಟ ಇಲ್ಲ. ದೇವರನ್ನ ನೋಡಕ್ ಆಗಿಲ್ಲ ನಮ್ಗೆಲ್ಲ, ದೇವರನ್ನ ನೋಡಕ್ ಆಗದೆ ಇದ್ರೆ ಏನೂ ನಷ್ಟ ಇಲ್ಲ. ತಾಯಿನ ನೋಡಿದ್ರೆ ದೇವ್ರು ಯಾಕೆ ಬೇಕು ನಿನಗೆ? ಎಷ್ಟು ಚಂದದ ಮಾತದು. ತಾಯಿನ ನೋಡಿದವ್ರು ದೇವ್ರು ನೋಡೋದು ಬೇಕಾಗಿಲ್ಲ ಅಂತ. ಇದು ನಮ್ಮ ಪರಂಪರೆ. ನಮ್ಮ ಪರಂಪರೆ 5,000 ವರ್ಷ 10,000 ವರ್ಷದಿಂದ ಪರಂಪರೆ ಬಂದಿದೆಯಲ್ಲ, ತಾಯಿನ ಗೌರವಿಸಬೇಕು ಅಂತ ಹೇಳಿ. ಅದಕ್ಕೆ ಮಾತೃದೇವೋಭವ, ಆಮೇಲೆ ಪಿತೃದೇವೋಭವ. ಆಚಾರ್ಯ ಅವ್ರನ್ನ ಕಂಡೆಮ್ ಮಾಡಿಲ್ಲ, ಅದು ಸೆಕೆಂಡು ಥರ್ಡ್, ಫಸ್ಟ್ ಪ್ರೈಸ್ ಅದೇ. ಆ ಮನುಸ್ಮೃತಿಯಲ್ಲಿ ಆತ ಹೇಳ್ತಾನೆ, ಮನು 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ. 100 ಜನ ಶಿಕ್ಷಕರಕ್ಕಿಂತ ಒಬ್ಬ ಗುರು ಶ್ರೇಷ್ಠ. 100 ಜನ ಗುರುಗಳಿಗಿಂತ ತಂದೆ ಶ್ರೇಷ್ಠ. ಸಜ್ಜನ ಬಂಧುಗಳೇ, ಒಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ.